ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಇಲ್ಲಿ ರಿವಲ್ವಾರನ ನೋಡಿ ಎದುರುಕೊಂಡಿರೋಂಥ ಶಾರದಮ್ಮನಿಗೆ ಡಾಕ್ಟರ್ನ ರೆಫರ್ ಮಾಡಬೇಕು ಅಂತ ನಚ್ಚಿ ಹೇಳ್ತಾರೆ. ಆಗ ಇಲ್ಲಿ ಕೆಲವೊಂದು ಸಂಭಾಷಣೆ ಕೂಡ ನಡೆಯುತ್ತೆ. ಏನಪ್ಪ ಅಂತಂದರೆ, ಅತ್ತೆನ ಯಾರೋ ಬಲವಂತವಾಗಿ ಶೂಟ್ ಮಾಡಿದ್ದಾರೆ ಅಂದಾಗ, ಇಲ್ಲ ಇದು ಬೇಕು ಅಂತಲೇ ಮಾಡಿದ್ದಾರೆ, ಶಾರದಮ್ಮನ ಮೇಲೆ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ. ಮಾವ, ನಿಮ್ಗೆ ಯಾರಾದರೂ ಶತ್ರುಗಳಿದ್ರ ಆ ಟೈಮಲ್ಲಿ ಅಂತ ಕೇಳ್ತಾರೆ. ಇಲ್ಲ ಅಜಿತ್, ಆ ಥರ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಹೇಳ್ತಾರೆ. ಯಾಕಂದರೆ ಅವರು ಕೂಡ ಪೊಲೀಸ್ ಆಫೀಸರ್ ಆಗಿದ್ದವರು. ಹಾಗಾಗಿ ಇವ್ರ ಮೇಲೆ ಯಾರಾದರೂ ದ್ವೇಷ ಇತ್ತಾ, ಈ ರೀತಿ ಅತ್ತೆನ ಶೂಟ್ ಮಾಡಿದ್ರ ಅನ್ನೋ ಮಾತು ಕೂಡ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಸರಿ, ಡಾಕ್ಟರ್ ಬರಲಿ ಅಂತ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಾಗ ಶಾರದನ್ನ ಚೆಕ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಈ ಕಡೆ ರೂಮಲ್ಲಿ ಅಮ್ಮ ಮಗಳು ಅದೇ ಪ್ಲ್ಯಾನ್ ಮಾಡಿದಾರಲ್ವಾ, ಹೆಂಗಾರ ಮಾಡಿ ಅವ್ರ ಮೈಂಡ್ಗೆ ಪ್ರೆಷರ್ ಹಾಕಿ ಅವರನ್ನು ಮೆಂಟಲಿ ಡಿಸ್ಟರ್ಬ್ ಮಾಡಿ ಅವ್ರನ್ನ ಹುಚ್ಚಿ ಮಾಡಬೇಕು, ಇಲ್ಲ ಇರುವಂಥ ವಿಷಯನ ಸಂಪೂರ್ಣವಾಗಿ ಮರ್ತು ಬಿಡಬೇಕು ಅನ್ನೋ ಒಂದು ಪ್ಲ್ಯಾನು ಈ ಅಮ್ಮ ಮಗಳದಾಗಿದೆ. ಯಾರು? ಅಂಜು ಮತ್ತು ದೇವಯ್ಯನೇ. ಸೊ ಈ ಕಡೆ ಭೂಮಿ ಬೇರೆ ಒಂದು ಕಡೆ ಮನೆ ಬಿಟ್ಟು ಹೊರಡುವಂಥ ಪ್ರಯತ್ನದಲ್ಲಿ ಎಲ್ಲ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಆದರೆ ಬಟ್ಟೆ ಪ್ಯಾಕ್ ಮಾಡಿರೋದು ಬೇರೆ, ಬಟ್ ಬಟ್ಟೆನ ಸಾಹೇಬ್ರೆ ಪ್ಯಾಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನನಗೂ ಅಭಿಮಾನ ಇದೆ, ಸ್ವಾಭಿಮಾನ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಭೂಮಿ ಮಿಸ್ಸಿಂಗು, ಸಣ್ಣ ಹುಡುಗಿ ಮಿಸ್ಸಿಂಗಲ್ಲಿ ಒಬ್ಬ ರೈಟರ್ನ, ಬರಹಗಾರರನ್ನ, ಚಿತ್ರಕಾರರ ಅಂತ ಇರ್ತಾರಲ್ವ, ಅವ್ರನ್ನ ಕರೆಸ್ಬಿಟ್ಟು ಸ್ಕೆಚ್ ಹಾಕೋರನ್ನ ಕರೆಸ್ಬಿಟ್ಟು ನೋಡಿದಾಗ ಅದು ಭೂಮಿ ಬಿಟ್ಟು ಭೂಮಿ ಥರನೇ ಫೋಟೋ ಬರುತ್ತೆ. ಆಗ ಅಷ್ಟರಲ್ಲಾಗಲೇ ಭೂಮಿ ಮನೆ ಬಿಟ್ಟು ಹೋಗಿರ್ತಾಳೆ. ಸೊ ಮನೆ ಬಿಟ್ಟು ಹೋದ ಮೇಲೆ ಚಿತ್ರ ಬಿಡಿಸಿ ಏನು ಪ್ರಯೋಜನ ಹೇಳಿ? ಹಾಗಾದರೆ ಏನಾಗ್ಬೋದು? ಇನ್ನು ಡಾಕ್ಟ್ರ್ ಏನು ಹೇಳ್ತಾರೆ? ಈ ಅಂಜು ಮತ್ತು ದೇವಯಾನಿ ಯಾವ ರೀತಿ ಟಾರ್ಚರ್ ಮಾಡ್ತಾರೆ ಶಾರದಮ್ಮನಿಗೆ. ಮೊದಲೇ ಭೂಮಿ ಬಿಟ್ಟು ಹೋಗ್ತಾಳೆ, ಭೂಮಿ ಬಿಟ್ಟು ಹೋದ್ಮೇಲೆ ಶಾರದನ ಪರಿಸ್ಥಿತಿ ಏನಾಗ್ಬೋದು? ಅಥವಾ ಭೂಮಿನ ತಡಿತಾರ, ಭೂಮಿ ಹೋಗೋದನ್ನ ತಡಿತಾರ ನಮ್ಮ ಶ್ರವಣ್ ಅವರು? ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತೋದು ಒಂದೇ ಬಾಕಿ ಇದೆ. ಬ್ಯಾಗ್ ಪ್ಯಾಕ್ ಮಾಡಿರೋದೇ ಬೇರೆ, ಬಟ್ ಇವರು ತಿಳ್ಕೊಂಡಿರೋದೇ ಬೇರೆ. ಸಾಹೇಬ್ರೆ ಪ್ಯಾಕ್ ಮಾಡಿದ್ದಾರೆ ಅಂತ ಈ ಭೂಮಿ ತಿಳ್ಕೊಂಡಿದ್ದಾಳೆ, ಭೂಮಿ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಅಂತ ಈ ಅಜಿತ್ ಸಾಹೇಬ್ರು ತಿಳ್ಕೊಂಡಿದ್ದಾರೆ. ಇವ್ರ ಮಧ್ಯದಲ್ಲಿ ಏನಪ್ಪ ಅಂತಂದರೆ ಪ್ಯಾಕ್ ಮಾಡಿರೋದು ದೇವಯಾನಿ, ಅಂಜು ಅಂತ ನಿಮಗೆ ಮಾತ್ರ ಗೊತ್ತಿರೋದು. ಸೊ ಈಗ ಶಾರದಮ್ಮನ ಕತೆಗೆ ಬಂದರೆ, ಅಲ್ಲ ರೀ, ಅಶ್ವಿನಿ ಕ್ರಿಮಿನಲ್ಲು, ಅವಳು ತಪ್ಪಿಸ್ಕೊಂಡ್ಲು. ಇನ್ನು ಇವಳನ್ನ AI ಕೊಟ್ಟು ಅಥವಾ ಸ್ಕೆಚ್ ಹಾಕೋರ್ನ ಕರೆಸಿ ಇವಳೇ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗೋದು ಯಾವಾಗ? ಈ ದೇವಯಾನಿ ಕುತಂತ್ರ ಬಯಲಾಗೋದು ಯಾವಾಗ? ಬರೀ ಕ್ರಿಮಿನಲ್ಲೇ ಗೆಲ್ತಾ ಇರ್ತಾರೆ. ಪ್ರತಿ ಸಾರಿ ಹೇಳ್ತಾನೆ ಇರ್ತೀನಿ, ಇಲ್ಲಿ 23, 24 ವರ್ಷ, 22 ವರ್ಷ ಅಂತ ಹೇಳ್ತಾರೆ. ಅವ್ರಿಗೆ ಒಟ್ಟೆ ನ್ಯಾಯನೇ ಸಿಗ್ತಾ ಇಲ್ಲ ಅಶ್ವಿನಿ ವಿನ್ ಆಗ್ತಾಳೆ, ಇಲ್ಲ ದೇವಯಾನಿ ವಿನ್ ಆಗ್ತಾಳೆ. ಬರೀ ಕಳ್ಳರು ಖಾಕ್ರಿ ವಿನ್ ಆಗ್ತಾ ಹೋದರೆ ಇನ್ನು ಸಜ್ಜನರಿಗೆ ನ್ಯಾಯ ದೊರಕೋದು ಯಾವಾಗ? ಇನ್ನು ಪಾಪ ಭೂಮಿ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದಿರೋ ಭೂಮಿ ಬಗ್ಗೆ ಒಂದು 5 ನಿಮಿಷ ಸಮಯ ಕೊಟ್ಟು ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ ಸಾಹೇಬ್ರಿಗೆ. ಇನ್ನು ಸಂಗೀತಮ್ಮನವರು ಆಸ್ಪತ್ರೆಯಲ್ಲಿದ್ದಾರೆ. ಅವ್ರೇನಾದರೂ ಮನೆಗೆ ಬಂದರೆ, ನಮ್ಮಮ್ಮ ಮನೆಗೆ ಬಂದರೆ ಭೂಮಿ ಇಲ್ಲ ಅಂದರೆ ಅವ್ರು ತಡ್ಕೊಳ್ಳಲ್ಲ ಅನ್ನೋ ಸ್ವಲ್ಪ ಕಾಮನ್ ಥಿಂಗ್ ಕೂಡ ಮಾಡ್ತಾ ಇಲ್ಲ ನಮ್ಮ ಅಜಿತ್ ಸಾಹೇಬರು. ಯಾಕಂದರೆ ಭೂಮಿ ಅಂದರೆ ಸಂಗೀತ ಅವ್ರಿಗೆ ಪ್ರಾಣ. ಈ ಥರ ಏನಂತಂದರೆ ತುಂಬ ರ್ಯಾಶಾಗಿ ಮಾತಾಡ್ಬಿಟ್ಟಿದ್ದಾರೆ, ಅದನ್ನು ತಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇನ್ನು ನಮ್ಮ ಸತ್ಯಣ್ಣ ಅವರು ಎಲ್ಲರೂ ಕೂತಿರ್ಬೇಕಾದ್ರೆ ಒಂದು ಮಾತು ಕೂಡ ಹೇಳ್ತಾರೆ, ಹೆಣ್ಣಿಗೆ ಸಹನ ಗುಣ ಇರುತ್ತೆ, ಕ್ಷಮಿಸುವಂಥ ಗುಣ ಇರುತ್ತೆ, ಅಂದರೆ ಭೂಮಿ ಅರ್ಥ ಮಾಡ್ಕೊಳ್ಳಿ, ಮನೆ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಪ್ರಯತ್ನವನ್ನು ನಮ್ಮ ಸತ್ಯಣ್ಣ ಕೂಡ ಮಾಡ್ತಾರೆ. ಸತ್ಯಣ್ಣನ ಪ್ರಯತ್ನ ಫಲ ಕೊಡುತ್ತಾ? ಭೂಮಿ ಮನೆ ಬಿಟ್ಟು ಹೋಗದೆ ಉಳ್ಕೊಳ್ತಾಳೆ ಅಥವಾ ಮನೆ ಬಿಟ್ಟು ಹೋಗ್ತಾಳೆ? ಸಂಗೀತಗೋಸ್ಕರ ಮತ್ತೆ ಅಜಿತ್ ಮನಸ್ಸು ಬದಲಾಯಿಸ್ಕೋತಾರ? ಇಬ್ಬರು ಒಂದಾಗ್ತಾರ? ಸಾವಿರಾರು ಪ್ರಶ್ನೆಗಳು. ಆ ಸಾವಿರಾರು ಪ್ರಶ್ನೆಗಳ ಮಧ್ಯೆ ಗೆಲ್ಲೋರು ಯಾರು, ಸೋಲೋರು ಯಾರು? ಮತ್ತೆ ಏನಾದರೂ ದೇವಯಾನಿನೇ ವಿನ್ ಆಗ್ತಾಳ ಅಥವಾ ಅರೆಸ್ಟ್ ಆಗ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗೋಕ್ಕೆ ಅದು ಎಷ್ಟು ವರ್ಷಗಳ ಕಾಲ ಕಾಯಬೇಕು ಏನೋ. ಥ್ಯಾಂಕ್ ಯು ಸೋ ಮಚ್.